यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಿಂದೂ ಸಮಾಜೋತ್ಸವ, ತಿರುಕೋವಿಲೂರಿನಲ್ಲಿ ಶ್ರೀ ಪುಷ್ಪವಲ್ಲಿ ತಾಯಾರ್ ಉಂಜಲೋತ್ಸವ, ಶ್ರೀಪೆರಂಬುದೂರಿನಲ್ಲಿ ವೈಭವದ ಗುರುಪುಷ್ಯ ಉತ್ಸವ. ಈಗ ಸಮಾಚಾರದ ವಿವರಗಳು. ಹಿಂದೂ ಸಮಾಜೋತ್ಸವ ಸಮಿತಿ ಮಲ್ಲೇಶ್ವರಂ ಅವರು ನಿನ್ನೆ ಮಲ್ಲೇಶ್ವರದಲ್ಲಿ ಹಿಂದೂ ಸಮಾಜ ಉತ್ಸವವನ್ನು ಏರ್ಪಡಿಸಿದ್ದರು. ಮಲ್ಲೇಶ್ವರಂನ ಕಬಡ್ಡಿ ಆಟದ ಮೈದಾನದಲ್ಲಿ ಬೆಳಿಗ್ಗೆಯಿಂದಲೇ ಕಾರ್ಯಕ್ರಮಗಳು ಪ್ರಾರಂಭವಾಯಿತು. ಅದರಲ್ಲಿ ಸ್ವದೇಶಿ ಮೇಳ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ 3:30ಕ್ಕೆ ಮಲ್ಲೇಶ್ವರಂ 8ನೇ ಅಡ್ಡ ರಸ್ತೆಯಲ್ಲಿರುವ ವಾಸವಿ ದೇವಸ್ಥಾನದಿಂದ ಶೋಭಾಯಾತ್ರೆ ಪ್ರಾರಂಭವಾಗಿ ಕಬಡ್ಡಿ ಆಟದ ಮೈದಾನದಲ್ಲಿ ಅಂತ್ಯಗೊಂಡಿತು. ಈ ಶೋಭಾಯಾತ್ರೆಯಲ್ಲಿ ಸಹಸ್ರಾರು ಹಿಂದೂ ಸೇವಾಕರ್ತರು ಭಜನೆ, ದೇವರ ನಾಮ, ಪಾರಾಯಣ, ವೇದಘೋಷ, ಮಂಗಳವಾದ್ಯ, ನೃತ್ಯ, ಕೋಲಾಟಗಳೊಂದಿಗೆ ಸಾಗಿದರು. ಜನಪದ ಮೇಳ ಇತ್ಯಾದಿಗಳು ಅತ್ಯಂತ ವರ್ಣರಂಜಿತವಾಗಿ ಇದ್ದವು. ಸಂಜೆ 5 ಗಂಟೆಗೆ ನಡೆದ ವೇದಿಕೆ ಕಾರ್ಯಕ್ರಮಗಳು ಪರಮ ಪೂಜ್ಯ ಶ್ರೀ ಶ್ರೀ ಯತಿರಾಜ ಜಿ.ಆರ್. ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ವಿದುಷಿ ಡಾಕ್ಟರ್ ಆರತಿ ಅವರು ಉಪನ್ಯಾಸ ನೀಡಿದರು. ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರಾದ ಶ್ರೀ ಸಂತೋಷ್ ಆನಂದರಾಮ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ವಿದುಷಿ ಡಾಕ್ಟರ್ ಆರತಿ ಅವರು ಉಪನ್ಯಾಸ ನೀಡಿದರು. ಮಲ್ಲೇಶ್ವರಂ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ್, ಮಾಜಿ ಕಾರ್ಪೊರೇಟರ್ ಶ್ರೀ ಮಂಜುನಾಥ ರಾಜು ಹಾಗೂ ಇತರರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದರು. ದುಃಖದಲ್ಲಿ ಅಡಗಿದ್ದಂತಹ ಜಗನ್ಮೋಹನ ತಿರುನಾರಾಯಣ ಸ್ವಾಮಿಯನ್ನ ಭಕ್ತರೆಲ್ಲರಿಗೂ ದರ್ಶನ ಮಾಡಿದಂತಹ ಪುಣ್ಯ ದಿನ. ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ತೀವ್ರ ಹಿಂದುಳಿದಂತಹ ಜನರನ್ನ, ಅವರನ್ನ ದೇವಸ್ಥಾನಕ್ಕೆ ಪ್ರವೇಶವೇ ಇಲ್ಲದಂತಹ ಸಮಯದಲ್ಲಿ ಅಂತಹ ಹಿಂದುಳಿದ ಜನರನ್ನ ಅವರಿಗೆ ಒಂದು ಹೊಸ ಹೆಸರನ್ನು ಕೊಟ್ಟರು. ತಿರುಕುಲಕಾರ ಅಂತ ಕರೆದರು, ಶ್ರೀಕುಲದವರು ಅಂತ ಕರೆದರು. ಅವರೆಲ್ಲರನ್ನ ತಮ್ಮ ಜೊತೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಿಸಿದಂತಹ ಅಪೂರ್ವವಾದಂತಹ ಸಮಯ ಇದೆ. ಇವತ್ತು ನಾವು ಸಮಾಜವಾದ ಮಾತಾಡ್ತೀವಿ, ಸಮಾಜದಲ್ಲಿ ಏಕತೆ ಇರಬೇಕು ಅಂತ ಮಾತಾಡ್ತೀವಿ, ಅಸ್ಪೃಶ್ಯತೆ ಹೋಗಬೇಕು ಅಂತ ಈಗ ನಾವೆಲ್ಲ ಘೋಷಣೆಗಳನ್ನು ಮಾಡ್ತೀವಿ. ಆದರೆ 1000 ವರ್ಷಗಳ ಹಿಂದೆ ಅವತರಿಸಿದಂತಹ ಸ್ವಾಮಿ ರಾಮಾನುಜರು ಸಮಾಜದ ತೀವ್ರ ಹಿಂದುಳಿದಂತಹ ಜನರನ್ನ ಮೇಲೆ ಕೆತ್ತುವಂತಹ ಕೆಲಸ ಮಾಡಿದರು. ಅವರಿಗೆ ಒಂದು ಹೊಸ ಹೆಸರನ್ನು ಕೊಟ್ಟರು. ದೇವಸ್ಥಾನದ ನಿರ್ಮಾಣದ ಕಾರ್ಯದಲ್ಲಿ ಅವರು ಭಾಗವಹಿಸುವಂತ ಮಾಡಿದರು.
ಕರ್ನಾಟಕದಲ್ಲಿ ಪಂಚನಾರಾಯಣ ಕ್ಷೇತ್ರಗಳು, ಪಂಚನಾರಾಯಣ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದೆ. ತೈಪುಷ್ಯ ಪ್ರಯುಕ್ತ ಶ್ರೀರಾಮಾನುಜರ ಅವತಾರ ಸ್ಥಳವಾದ ಶ್ರೀಪೆರುಂಬೂದೂರಿನಲ್ಲಿ ವಿಶೇಷವಾದ ಉತ್ಸವ ನಡೆಯಿತು. ಬೆಳಿಗ್ಗೆ ಶ್ರೀರಾಮಾನುಜರಿಗೆ ವಾಹನದಲ್ಲಿ ಪುರಪಾಡ್ ಆಗಿ ತಿರುವೀದಿ ಪ್ರದಕ್ಷಿಣೆ ನಡೆಯಿತು. ನಂತರ ದೇವಸ್ಥಾನದಲ್ಲಿ ಅಭಿಷೇಕ ನಡೆದು ಗೋಷ್ಠಿ ಶಾತುಮೊರೆ ನಡೆಯಿತು. ಸಂಜೆ ವಾಹನದಲ್ಲಿ ಪುರಪಾಡಾಗಿ ತಿರುವೀದಿ ಉತ್ಸವದ ನಂತರ ಶ್ರೀರಾಮಾನುಜರಿಗೆ ದೇವಸ್ಥಾನದಲ್ಲಿ ಏಕಾಂತ ಸೇವೆ ನಡೆಯಿತು. ಈ ಉತ್ಸವಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ಜಿ.ಎಲ್. ಸ್ವಾಮಿಯವರು ಹೋದ ವರ್ಷ ಭಾಗವಹಿಸಿ ರಾಮಾನುಜರ ಅನುಗ್ರಹಕ್ಕೆ ಪಾತ್ರರಾದರು. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ अस्मद्गुरो भगवतोऽस्य दयैकसिन्धो अस्मद्गुरो भगवतोऽस्य दयैकसिन्धो शरणं प्रपद्ये रामानुजस्य चरणं शरणं प्रपद्ये ಈಗ ಒಂದು ಪುಟ್ಟ ವಿರಾಮ. भज योगकारं भज सूरिनाथं भज योगिनाथं भज भाष्यकारं भज योगकारं भज सूरिनाथं भज योगिनाथं यदुक्ष्मा नरेन्द्रं यतीन्द्रं दयाळुं यदुक्ष्मा எம்பெருமானை எப்படியெல்லாம் அடையலாம்னு கேட்டோம். எம்பெருமானை அடைவதற்கு என்னென்ன வழினா, கர்மயோகத்தால அடையலாம், கர்ம ஞான யோகத்தால அடையலாம், அதுக்கு மேல பக்தி யோகத்தால அடையலாம், பிரபத்தி யோகத்தால அடையலாம். அதுக்கு மேல கடைசியா ஒரு வார்த்தை சொன்னாருங்க, என்னன்னா ஆச்சாரியா அபிமானம். அப்ப ஆச்சாரிய அபிமானத்திலே நாம் ஒதுங்கினோமேயானால் அதுவே நமக்கு பலனை கொடுக்கும். அதைத்தான் இங்க ஆண்டாள் இந்த பாசத்துல என்ன பண்ணிட்டான்னா, நாராயணனே நமக்கே பறை தருவான்னா, நாம் நம்முடைய முயற்சியாலே எதையும் நாம் பெற முடியாது, அவனாக தந்தால்தான் எதுவுமே முடியும். ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಶ್ರೀರಂಗದಲ್ಲಿ ಶ್ರೀ ನಂಪೆರುಮಾಳ್ ಅವರ ಭೂಪತಿ ತಿರುನಾಳ್ ಬ್ರಹ್ಮೋತ್ಸವ ನಡೆಯುತ್ತಿದೆ. ನಿನ್ನೆ ಉಭಯ ನಾಚ್ಯಾರ್ ಸಮೇತ ಶ್ರೀ ನಂಪೆರುಮಾಳ್ ಅವರ ರಥೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ಇದೇ ಸಂದರ್ಭದಲ್ಲಿ ಗೋಷ್ಠಿ ಶಾತುಮೊರೆ ನೆರವೇರಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ದರ್ಶನ ಪಡೆದು ಧನ್ಯರಾದರು.
ತಿರುಕೋವಿಲೂರ್ ದಿವ್ಯ ದೇಶದಲ್ಲಿ ಶ್ರೀ ಪುಷ್ಪವಲ್ಲಿ ತಾಯಾರ್ ಅವರ ಊಂಜಲೋತ್ಸವ ಬಹಳ ವೈಭವವಾಗಿ ನಡೆಯಿತು. ಈಗ ತಾಯಾರ್ ಅವರ ದಿವ್ಯ ಸೇವೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಊವೆ ಟಿ.ಎಸ್. ರಂಗನಾಥನ್ ಅವರಿಂದ ಇರಂಡಾಂ ತಿರುವಂದಾದಿಯ 81ರಿಂದ 90 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಸೋಮವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಪ್ರಥಮ ಆಶ್ಲೇಷ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ.